ನಮಗೆ ಭಾಳ ನೋವಾಗಿ ಈ ಸಂದರ್ಭದಲ್ಲಿ ಮಾತುಗಳಾಡ್ತೀವಿ. ಮುಂದುವರೆದ ವಿಚಾರಗಳನ್ನು ಈ ಟ್ರಸ್ಟ್ಗಳಲ್ಲಿ ಕುಲಂಕುಷವಾದ ಕೆಲವು ವಿಚಾರಗಳನ್ನು ನಮ್ಮ ಮಾನ್ಯ ಮಾಜಿ ಮಂತ್ರಿಗಳಾದ BS ಪಾಟೀಲ್ರವರು ಮುಂದುವರಿಸ್ತಾರೆ. ನಮಸ್ಕಾರ. ಇದು ಭಕ್ತರ ಮಠ, ಸ್ವಾಮಿಗಳ ಮಠ ಅಲ್ಲ. 1938ನೇ ಸಾಲಿನಲ್ಲಿ ಸಿರಿಗೆರೆ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಅದೊಂದು ಮಠ, ಪಾಲ್ಗುರಿಕೆ ಸಿರಿಗೆರೆ 2 ಮಠ, ಅದೊಂದು ಬ್ರ್ಯಾಂಚ್ಗಳು. ಇವೆಲ್ಲವನ್ನು ಯೂನಿಫೈ ಮಾಡಿ 1938ರಲ್ಲಿ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನ ಶ್ರೀಮತ್ ಪಾಲ್ಗುರಿಕೆ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಾಹ್ಮಣ ಮಠ ಅಂತೇಳಿ ನಾಮಕರಣ ಮಾಡಿದ್ರು, ಯೂನಿಫೈ ಮಾಡಿದ್ರು. ಇಲ್ಲಿ ಶ್ರೀಗಳು ಅಂತ ಹೇಳಿದರೆ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ತರಳಬಾಳು ಜಗದ್ಗುರು ಶ್ರೀಮತ್ ಪಾಲ್ಗುರಿಕೆ ಸಿರಿಗೆರೆ. ಇದು ಗುರುಶಾಂತ ಸ್ವಾಮಿಗಳಿದ್ದಾಗ ಮಾಡಿದಂಥದ್ದು ಅಲ್ವಾ. ಇದಾದಮೇಲೆ 19 ಅವರು ದೈವಾಧೀನರಾಗ್ತಾರೆ, ಶಿವಾಧೀನರಾಗ್ತಾರೆ. 40ನೇ ಸಾಲಿನಲ್ಲಿ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳನ್ನು ಪಟ್ಟಕ್ಕೆ ತಂದು ಅಲ್ಲಿ ಅವರು ಆಡಳಿತವನ್ನು ಮಾಡ್ಕೊಂಡು ಬಂದರು. ಶಿವಕುಮಾರ ಸ್ವಾಮಿಗಳು ತಮ್ಮ ಕಾಲಾವಧಿಯಲ್ಲಿ ಎಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಸಿಗಬೇಕು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹೈಸ್ಕೂಲುಗಳನ್ನು, ಕಾಲೇಜುಗಳನ್ನು ಮಾಡಿ, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಿ ವಿದ್ಯಾಭ್ಯಾಸ ಮತ್ತು ಮಾಡಿದರು. ಈ ಮಠಕ್ಕೆ ಮೊದಲು ದುಗ್ಗಾಣಿ ಮಠ ಅಂತ ಇದ್ದರು, ಇದನ್ನು ದುಡಿಯೋ ಮಠ ಅಂತೇಳಿ ಪರಿವರ್ತನೆ ಮಾಡಿದ ಕೀರ್ತಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ತದೆ. ಶಿವಕುಮಾರ ಸ್ವಾಮಿಗಳು 60ನೇ ವರ್ಷ ಆಗುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಈ ಮಠದಲ್ಲಿ 300 ವರ್ಷದ ಪರಂಪರೆ ಇದೆ. ಈ ಪರಂಪರೆಯ ಪ್ರಕಾರ ಪ್ರತಿಯೊಬ್ಬರು ಪೀಠಾಧಿಕಾರಿಗಳು 60ನೇ ವರ್ಷಕ್ಕೆ ಪೀಠ ತ್ಯಾಗವನ್ನು ಮಾಡಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥದ್ದು ಹಿರಿಯ ಅಲಿಖಿತ ನಡೆದು ಬಂದಂಥ ಪದ್ಧತಿ. ಅವ್ರ ತ್ಯಾಗಪತ್ರದಲ್ಲಿ ಹೇಳಿ 60ನೇ ವರ್ಷಕ್ಕೆ ಪ್ರತಿಯೊಬ್ಬರು ನಿರ್ಗಮಿಸಬೇಕು ಅಂತ ಹೇಳಿ ಅವರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ 79ನೇ ಇಸ್ವಿಯಲ್ಲಿ ಪಟ್ಟವನ್ನು ಕಟ್ತಾರೆ. ಅದು ಆಗ ಇದು ಭಾಳ ಸ್ಪಷ್ಟ ಒಂದು ಇಲ್ಲಿ ಏನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀಮತ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಶ್ರೀಮತ್ ಪಾಲ್ಕುರ್ಗೆ ಶ್ರೀಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಹ್ಮ ಮಠ, ಇದು ಭಾಳ ಇಂಪಾರ್ಟೆಂಟ್. ಇದು ಮೂಲ ಮಠ, ಇದು ನಮ್ಮ ಶ್ರೀಗೆರೆ ಸಂಸ್ಥೆ ಮೂಲ ಮಠ. 1990ನೇ ಇಸ್ವಿಯಲ್ಲಿ ಈಗಿನ ಶಿವಮೂರ್ತಿ ಸ್ವಾಮಿಗಳು ಒಂದು ಪತ್ರದ ಮುಖ 22/7 ಒಂದು ಪತ್ರ ಬರೀತಾರೆ. 90ನೇ ಇಸ್ವಿಯಲ್ಲಿ ಎಲ್ಲ ಭಕ್ತರಿಗೆ ಬರೆದು ನೀವು ಬಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ. 27ನೇ ತಾರೀಕು ಭಕ್ತರೆಲ್ಲ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ 90ನೇ ಇಸ್ವಿಯಲ್ಲಿ ಏನು ಮಾಡ್ತಾರೆ, ಒಂದು ಡೀಡನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಆ ರೆಡಿ ಮಾಡಿ ಇಟ್ಕೊಂಡಂಥದ್ದು ಇಂಗ್ಲೀಷ್ನಲ್ಲಿತ್ತು. ಅದಕ್ಕೆ ಭಕ್ತಾದಿಗಳ ಒಂದು ಸಿಗ್ನೇಚರ್ ತಗೋತಾರೆ. ಆ ಡೀಡ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಇದ್ದಂಥದ್ದು ಮಧುಜೈನಿ ಸದ್ಧರ್ಮ ಸಿಂಹಾಸನ ಪಾಲ್ಗುರಿಕೆ ಸಿರಿಗೆರೆ. ಇಲ್ಲಿ ಏನು ಮಾಡ್ತಾರೆ, ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ತರಳಬಾಳು ಜಗದ್ಗುರು ಅಂತೇಳಿ ಆ ಟ್ರಸ್ಟ್ಗೆ ಹೆಸರನ್ನು ಇಡ್ತಾರೆ. ಅಲ್ವಾ, ಹೊಸ ಹೆಸರನ್ನು ಇಡ್ತಾರೆ. ಇಲ್ಲಿ ಪಾಲ್ಗುರಿಕೆ ಸಿರಿಗೆರೆ ಮಾಯಾಗೋಯ್ತು. ಹಳೆ ಮಠ ನುಗ್ಗಿ ಹಾಕ್ಬಿಟ್ರು. ಹಳೆ ಮಠ ಉಳಿಲಿಲ್ಲ. ಇಲ್ಲಿ ಹಳೆ ಮಠದ್ದು ಈ 77ನೇ ಇಸ್ವಿಯಲ್ಲಿ ಒಂದು ಸಾಧು ಸದ್ಧರ್ಮ ಸಂಘ ಅಂತ ಒಂದು ಬೈಲಾವನ್ನು ಹಿರಿಯ ಶ್ರೀಗಳು ಮಾಡಿದರು. ಆ ಬೈಲಾದಲ್ಲಿ ಎಲ್ಲ ಬ್ರಾಂಚ್ಗಳು, ಎಲ್ಲ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಒಬ್ಬ ಪೀಠಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಭಕ್ತರು ಎಲ್ಲರೂ ಸೇರಿ ಒಬ್ಬ ಪೀಠಾಧಿಕಾರಿಯನ್ನು ಆಯ್ಕೆ ಮಾಡಬೇಕು. ಆ ಪೀಠಾಧಿಕಾರಿ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ಭಕ್ತರು ಆಯ್ಕೆ ಮಾಡಿದಂಥ ಪೀಠಾಧಿಕಾರಿ ಒಂದು ವೇಳೆ ಇದ್ದಂಥ ಜಗದ್ಗುರುಗೆ ಒಪ್ಪಿಗೆ ಆಗಿಲ್ಲ ಅಂದ್ರೂ ಕೂಡ ಭಕ್ತರ ತೀರ್ಮಾನವೇ ಅಂತಿಮ ಅಂತೇಳಿ ಅವರು ಬೈಲಾದಲ್ಲಿ ಬರೆದರು. 90ನೇ ಇಸ್ವಿಯಲ್ಲಿ ಒಂದು ಟ್ರಸ್ಟನ್ನು ಇವರು ಏನು ಮಾಡಿಕೊಂಡ್ರು, ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ. ಇಲ್ಲಿ ಪಾಲ್ಗುರಿಗೆ ಸಿರಿಗೆರೆ ಬಿಟ್ಟು ಹಳೆ ಮಠವನ್ನು ಮುಗಿಸ್ಬಿಟ್ರು. ಅಲ್ಲಿ ಕ್ಲೋಸ್ ಆಯ್ತು ಹಳೆ ಮಠ. ಒಂದು ಹೊಸ ಖಾಸಗಿ ಮಠವನ್ನು ಪ್ರಾರಂಭ ಮಾಡಿದಂಗಾಯ್ತು. ಅದೇ ಹೆಸರು, ಅದೇ ಟೈಟಲ್ ಡೀಡಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇದು ಜನರಿಗೆ ಕಣ್ಣಿಗೆ ಮಣ್ಣೆರ್ಚೋದು ಅಂತ ಹೇಳ್ತಾರಲ್ಲ,
ಒಂಥರ ಜನರಿಗೆ ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಿಲ್ಲ ಈ ಪಾಲ್ಗುರಿಕೆ ಸಿರಿಗೆರೆ ಬಿಟ್ಟೋಗಿದೆ, ಇದು ಹೊಸ ಒಂದು ಖಾಸಗಿ ಮಠ ಆಗಿದೆ ಅಂತೇಳಿ ಯಾರು ಮಾಡಲಿಲ್ಲ. ಮಾಡಿಕೊಂಡು ಆಮೇಲೆ ಒಂದು ಹೇಳ್ತಾರೆ, ಈ ಜಗದ್ದೂರು ತರಳಬಾಳು ಜಗದ್ದೂರು ಸದ್ಧರ್ಮ ಸಿಂಹಾಸನಕ್ಕೆ ಬರುವಂತ ಆಸ್ತಿಗಳು ಯಾವುದು ಅಂದ್ರೆ, ಹಿಂದೆ ಏನಿತ್ತಲ್ಲ ಮಧುಜೈನಿ ಸದ್ಧರ್ಮ ಸಿಂಹಾಸನ, ಪಾಲ್ಗುರಿಕೆ ಮತ್ತು ಸಿರಿಗೆರೆ, ಅವೆಲ್ಲ ಆಸ್ತಿಗಳು ಕೂಡ ಈ ಮಠಕ್ಕೆ ಹೊಂದಿಸ್ಕೊಂಡು ಇದಕ್ಕೆ ಬರಬೇಕು ಅಂತ ಹೇಳಿದ್ರು. ಹಿಂದೆ ಬೈಲಾದಲ್ಲಿ ಏನು ಹೇಳಿದ್ರು, ಈ ಎಲ್ಲ ಮಠದ ಆಸ್ತಿಗಳು ಮಠದ ಆಸ್ತಿ, ಇದಕ್ಕೆ ಭಕ್ತರಿಗೆ ಹಕ್ಕಿದೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಸ್ವಾಮೀಜಿಗಳು ಡೀಡನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಡೀಡಿನಲ್ಲಿ ಯಾರಿಗೂ ಯಾವ ಅಧಿಕಾರ ಇಲ್ಲ, ಸಂಪೂರ್ಣ ಅಧಿಕಾರ ನನಗೆ ಇದೆ ಮತ್ತು ಸಂಪೂರ್ಣ ಮಠದ ಆಸ್ತಿ ವ್ಯವಹಾರಗಳು ಕೂಡ ನನ್ನ ಹೆಸರಲ್ಲೇ ಆಗಬೇಕು ಅಂತೇಳಿ ಸಂಪೂರ್ಣ ಡೀಡನ್ನು ತಮ್ಮ ಸೋಲೋ ಸರ್ವಾಧಿಕಾರಿ ಮನೋಭಾವದಿಂದ ಬದಲಾವಣೆ ಮಾಡಿಕೊಂಡು ಹಳೆ ಮಠವನ್ನು ನುಂಗಿ ಹಾಕಿ ಹಳೆ ಮಠದ ಹೆಸರನ್ನ ಅಳಿಸಿ ಹೊಸ ಮಠವನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡಿಕೊಂಡು ಅಲ್ಲಿಂದ ಇವರು ಏಕಚಕ್ರಾಧಿಪತ್ಯ ಮೆರ್ಕೊಂಡು ಬರ್ತಾರೆ. ಪೀಠಾಧಿಪತಿಗಳು ಅವರೇ. ಆಮೇಲೆ ಮುಂದಿನ ಇವ್ರ ಪ್ರಕಾರ ಪೀಠಾಧಿಪತಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಈಗಿರುವಂತ ಶಿವಮೂರ್ತಿ ಸ್ವಾಮಿಗಳು ಏನು ಆಧಾರ ಆಗಿದ್ದಾರೆ ಆ ಒಂದು ಟ್ರಸ್ಟ್ ಪ್ರಕಾರ, ಅವ್ರಿಗೆ ಸಂಪೂರ್ಣ ಅಧಿಕಾರ. ಸಮಾಜಕ್ಕೆ ಯಾರಿಗೂ ಯಾವ ಅಧಿಕಾರ ಇಲ್ಲ, ಸಮಾಜದ ಭಕ್ತರ ಎಲ್ಲ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರು ಅಷ್ಟೇ. ಆ ಪರಂಪರೆ ಏನಿತ್ತು ಮಠ ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು, ಆ ಪರಂಪರೆಗೆ ಯಾವುದೇ ಬೆಲೆ ಇಲ್ಲ. 77 ಪೈಲ ಕೂಡ ಇಲ್ಲಿ ವೈಂಡ್ ಅಪ್ ಆಗುತ್ತೆ. 77 ಪೈಲಾಗೆ ಯಾವ 3 ಕಾಸಿನ ಮರ್ಯಾದೆ ಕೂಡ ಇಲ್ಲ. ಇದನ್ನು ಮಾಡಿಕೊಂಡು ಇವರು ತಮಗೆ ಬೇಕಾದವ್ರನ್ನ ಇಟ್ಕೋಬಹುದು, ಬೇಡದವ್ರನ್ನ ಕಿತ್ತು ಬಿಸಾಕ್ಬಹುದು. ಈ ಬ್ರಾಂಚ್ಗಳಿದ್ದಾವೆ ನಮ್ಮ ಮಠಕ್ಕೆ, ಒಂದು 8-7 ಬ್ರಾಂಚ್ಗಳಿದ್ದಾವೆ. ಅಲ್ಲಿಯ ಸ್ವಾಮೀಜಿಗಳನ್ನು ನೇಮಕ ಮಾಡುವಂತ ಸಂಪೂರ್ಣ ಅಧಿಕಾರ ಇವರಿಗೆ, ಅವ್ರು ಬೇಡ ಅಂದ್ರೆ ಅವ್ರು ಕಿತ್ತಾಕೋ ಅಧಿಕಾರ ಇವರಿಗೆ ಅಂತ ಮಾಡಿಕೊಂಡು ಮಠದಲ್ಲಿದ್ದಂತ ಒಬ್ಬೊಬ್ಬರನ್ನೇ ಎಲ್ಲರೂ ಕಿತ್ತಾಕುವಂತ ಬಂದರು. ನಂತರ ಈಗ ರಾಜಣ್ಣ ಅವ್ರು ಹೇಳಿದಾಗೆ ಸಿದ್ದಯ್ಯ ಅವ್ರನ್ನ ಕಿತ್ತಾಕಿದರೆ ಇದು ಕ್ವಶನ್ ಬಂತು, ಅವ್ರು ಹೆಂಗೆ ಕಿತ್ತಾಕಿದ್ರಿ ಅಂತ ಬಂದಾಗ ಇವರು ಅವಾಗ ಟ್ರಸ್ಟ್ ಡೀಡ್ ಅನ್ನ ಮುಂದೆ ತಂದರು. ಈ ಟ್ರಸ್ಟ್ ಡೀಡ್ ಪ್ರಕಾರ ನನಗೆ ಸಂಪೂರ್ಣವಾದಂತ ಅಧಿಕಾರ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಇದನ್ನು ಕೇಳೋಂಥ ಅಧಿಕಾರ ಯಾರಿಗೂ ಇಲ್ಲ ಅಂದಾಗ ಈಗ ಇಡೀ ಸಮಾಜಕ್ಕೆ ಇದುವರೆಗೂ ಏನು ಮುಚ್ಚಿಟ್ಟಿದ್ರು ಇದು ಈಗ ಬೆಳಕಿಗೆ ಬರಬೇಕಾಗಿದೆ. ಈ ಮಠ ಭಕ್ತರದೇ ಹೊರತು ಯಾವುದೇ ವ್ಯಕ್ತಿಯ ಅಲ್ಲ. ಇಲ್ಲಿ ಅವರು ಮಾಲೀಕರಲ್ಲ, ಸ್ವಾಮೀಜಿಯವರು ಮಾಲೀಕರಲ್ಲ. ಆ ಸ್ವತ್ತನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಂತ ಮೇಲ್ವಿಚಾರಕರಷ್ಟೇ ಸ್ವಾಮಿಗಳು. ಈ ರೀತಿ ಆಮೇಲೆ ಸಂಘವನ್ನು ರಚನೆ ಮಾಡಿದ್ರು. ಈಗ ಅವರು ಇದ್ದಿದ್ದಾಗ ಸಂಘ ರಚನೆ ಮಾಡಿದ್ರು. 30 ವರ್ಷಗಳಿಂದ ಆ ಸಂಘಕ್ಕೆ ಸದಸ್ಯರು ನೋಂದಾವಣೆ ಆಗಿಲ್ಲ, ಸದಸ್ಯರನ್ನ ನೋಂದಾವಣೆಗಳು ಮಾಡಲಿಲ್ಲ. ಸಂಘದ ಚುನಾವಣೆಗಳು ಕೂಡ ನಡೆಯಲಿಲ್ಲ, ಯಾವುದೇ ಚುನಾವಣಾ ವೇಳಾಪಟ್ಟಿ ಆಗಲಿಲ್ಲ, ಯಾವುದೇ ಸರ್ಕಾರದ ಪರ್ಮಿಷನ್ ಕೂಡ ತಗೊಳ್ಳಿಲ್ಲ. ತಮಗೆ ಯಾರ್ಯಾರು ಮನಸ್ಸಿಗೆ ಬೇಕೋ ಅವ್ರನ್ನ ನೀ ತಾಲೂಕು ಅಧ್ಯಕ್ಷ, ನೀ ಜಿಲ್ಲಾ ಅಧ್ಯಕ್ಷ, ನೀ ಈ ಮಠಕ್ಕೆ ಅಂತ ಹೇಳ್ಕೊಂಡು ಬರುತ್ತಾ ಸರ್ವಾಧಿಕಾರಿ ಮನೋಭಾವನೆಯನ್ನು ಇವತ್ತು ಅವರು ಬೆಳೆಸ್ಕೊಂಡು ಬಂದರು. ಇದನ್ನ ನಾವು ಪ್ರಶ್ನೆ ಮಾಡಬೇಕು ಅಂತೇಳಿ 4ನೇ ತಾರೀಕು ಇದುವರೆಗೂ ಇದು ಗೌಪ್ಯವಾಗಿತ್ತು, ಒಳಗಡೆ ಎಲ್ಲರ ಮನಸ್ಸಲ್ಲಿ ಕೇಳ್ತಾ ಇತ್ತು. ಅವತ್ತು ನಾವೆಲ್ಲ ಸಮಾಜದ ಎಲ್ಲ ಮುಖಂಡರು, ಬಹುತೇಕ ಬಹಳ ದೊಡ್ಡ ಹಿರಿಯರು ಶಿವಶಂಕರಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕೆ ಯಾರು ನಿರಂತರ ಶ್ರಮ ವಹಿಸಿದ್ರು ಅವರೆಲ್ಲರೂ ಕೂಡ 4ನೇ ತಾರೀಕು ದಾವಣಗೆರೆಯ ಅಪೂರ್ವ ಹೋಟೆಲ್ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಿಷ್ಟೇ, ಈ 90ನೇ ಇಸ್ವಿಯಲ್ಲಿ ರಚನೆ ಆದಂಥ ಟ್ರಸ್ಟ್ ಡೀಡ್ ರದ್ದಾಗಬೇಕು. ಆ ಟ್ರಸ್ಟ್ ಡೀಡ್ ಪ್ರಕಾರ ಪೀಠಾಧಿಕಾರಿ ಆಯ್ಕೆ ಆಗಬಾರ್ದು, 77 ಬೈಲಾ ಪ್ರಕಾರ ಪೀಠಾಧಿಕಾರಿಗಳ ಆಯ್ಕೆ ಆಗಬೇಕು ಮತ್ತು ಸಂಘಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು 25-30 ಜನರದೊಂದು ಸಮಿತಿಯನ್ನು ಮಾಡಿ ಶ್ರೀಗಳವ್ರನ್ನ ಭೇಟಿ ಆಗಬೇಕು, ಸಿರಿಗೆರೆ ಸ್ವಾಮಿಗಳನ್ನು ಭೇಟಿ ಆಗಬೇಕು. 18ನೇ ತಾರೀಕು ಭೇಟಿಯಾಗಿ ಅವ್ರ ಗಮನಕ್ಕೆ ತರಬೇಕು ಅನ್ನೋದು ಇಷ್ಟೇ ಕೂಡ ಚರ್ಚೆ ಆಯಿತು. ಚರ್ಚೆ ಆದರೆ 5ನೇ ತಾರೀಕು ಇವರು ಸಭೆ ಕರೀತಾರೆ, ಮಠದಲ್ಲಿ ಸಭೆ ಕರೆದು ಹೇಳ್ತಾರೆ, ಇವರು ರಿಸಾರ್ಟಲ್ಲಿ ಸಭೆ ಮಾಡ್ತಾರೆ. ಅಲ್ಲಿ ರಿಸಾರ್ಟ್ಗೆ ಯಾರು ಹೋಗ್ತಾರೆ, ಎಲ್ಲ ಕುಡುಕರು ಹೋಗೋದು ಅಂತ ಹೇಳಿ ಒಬ್ಬ ಸ್ವಾಮೀಜಿ ಅವರ ಬಾಯಲ್ಲಿ ಹೇಳ್ತಾರೆ. ಒಬ್ಬ ಪೀಠವನ್ನು ಅಲಂಕರಿಸಿದಂಥ ಸ್ವಾಮೀಜಿ, ಸನ್ಮಾನ್ಯ ಶಿವಶಂಕರಪ್ಪನವರು ಇವತ್ತು ಅತ್ಯಂತ ಹಿರಿಯ